ಅಳಿಯನ ಮನೆಗೆ ಅತ್ತೆಯಿಂದಲೇ ಕನ್ನ 110 ಗ್ರಾಂ ಚಿನ್ನ ಎಗರಿಸಿ ಜೈಲು ಪಾಲಾದ ಕಿಲೇಡಿ. ಹೌದು, ಅದು ಅಳಿಯನ ಮನೆಯಲ್ಲೇ ಅತ್ತೆ ಕನ್ನ ಹಾಕಿದ್ದಾಳೆ. 110 ಗ್ರಾಂ ಚಿನ್ನವನ್ನು ಎಗರಿಸಿ ಇದೀಗ ಜೈಲು ಪಾಲಾಗಿದ್ದಾಳೆ ಅತ್ತೆಗೆ ಜೈಲು ದಾರಿಯನ್ನ ತೋರಿಸಿದ್ದು ಅಳಿಯ. ಅಂದ್ರೆ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಸಾಲ ತೀರಿಸೋದಕ್ಕೆ ಹಿರಿಯ ಅಳಿಯನ ಮನೆಗೆ ಕನ್ನ ಹಾಕ್ಲಿಕ್ಕೆ ಅತ್ತೆ ಮುಂದಾಗ್ತಾಳೆ. 16.57 ಲಕ್ಷ ಮೌಲ್ಯದ 110 ಗ್ರಾಂ ಚಿನ್ನವನ್ನು ಕದ್ದಿದ್ದಂತೆ. ಪಿರಣವಾಡಿ ನಿವಾಸಿ ಉಜ್ವಲಾ ಕಮ್ಮಾರ ಲಾಕ್ ಆಗಿದ್ದಾರೆ. ಬೆಳಗಾವಿಯ ಟಿಲಕವಾಡಿ ಪೊಲೀಸರು ಬಂಧಿಸಿದ್ದಾರೆ ಅತ್ತೆಯನ್ನ. ಅಳಿಯನ ಮನೆಯಲ್ಲೇ ಕನ್ನ ಹಾಕಿದಾಕೆ ಅಳಿಯನ ದೂರು ಆಧರಿಸಿದ ನಂತರದಲ್ಲಿ ಪೊಲೀಸರು ಕಿಲೇಡಿಗೆ ಕೈಕೋಳವನ್ನ ತೋಡಿಸಿದ್ದಾರೆ. ಇನ್ನು ಆ ಮಹಿಳೆಗೆ ನೆರವು ನೀಡಿದ್ದಾತನನ್ನು ಕೂಡ ಈ ವೇಳೆ ಜೈಲಿನ ಕಂಬಿಯ ಹಿಂದೆ ನಿಲ್ಲುವಂತೆ ಪೊಲೀಸರು ಮಾಡಿದ್ದಾರೆ. 110 ಗ್ರಾಂ ಚಿನ್ನವನ್ನು ಅಳಿಯನ ಮನೆಯಲ್ಲೇ ಎಗರಿಸಿರೋದು. ಯಾವುದೋ ಒಂದು ಕಾರ್ಯಕ್ರಮ ಇದೆ, ನಾವು ಹೋಗಿ ಬರ್ತೀವಿ, ಅತ್ತೆ ಮನೆ ನೋಡ್ಕೊ ಅಂತ ಹೇಳಿಬಿಟ್ಟು ಮನೆಯಲ್ಲಿ ಅತ್ತೆನ ಕೂರಿಸ್ಬಿಟ್ಟು ಅಳಿಯ ಮತ್ತು ಮಗಳು ಹೋಗಿದ್ದಾರೆ. ನಾನಿದ್ದೀನಿ, ನೀವು ಹೋಗಿ ಬನ್ನಿ ಅಂತ ಹೇಳಿದ ಅತ್ತೆ ಅಳಿಯ ಮತ್ತು ಮಗಳು ಕಾರ್ಯಕ್ರಮಕ್ಕೆ ಹೋಗ್ತಿದ್ದ ಹಾಗೆ ಈ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ಫೋನ್ ಹಾಯಿಸ್ತಾಳೆ. ಮನೆಗೆ ಬಾ, ಚಿನ್ನ ಇದೆ, ದೋಚಾಣ ಅಂತ. ಅಳಿಯನ ಮನೆಯಲ್ಲೇ ಚಿನ್ನ ದೋಚುತ್ತಾಳೆ. ಆಮೇಲೆ ಅಳಿಯ ಮತ್ತು ಮಗಳು ಮನೆಗೆ ಬಂದಾಗ ಏನು ಗೊತ್ತಿಲ್ಲ ಅನ್ನುವಂತೆ ಅಳುತ್ತಾ ಇರ್ತಾಳೆ. ಆ ಬಳಿಕ ಚಿನ್ನ ಎಲ್ಲ ಕಳುವಾಗಿದೆ ಅನ್ನುವಂಥ ವಿಚಾರವಾಗಿ ಅನುಮಾನಗೊಂಡಂಥ ಅಳಿಯ ಪೊಲೀಸ್ ಠಾಣೆಗೆ ದೂರು ಕೊಟ್ಟಾಗ ಪೊಲೀಸರು ತಮ್ಮದೇ ಭಾಷೆಯಲ್ಲಿ ವರ್ಕ್ ಮಾಡಿದಾಗ ಅತ್ತೆ ಮೊದಲು ಒಪ್ಪಿರಲಿಲ್ಲ. ಆದರೆ ಪೊಲೀಸರು ತಮ್ಮ ಭಾಷೆಯಲ್ಲಿ ವರ್ಕ್ ಮಾಡಲಿಕ್ಕೆ ಶುರು ಮಾಡಿದಾಗ ಆಕೆ ಎಲ್ಲವನ್ನು ಕಕ್ಕುತ್ತಾಳೆ. ಇದೀಗ ಅತ್ತೆ ಮತ್ತು ಆಕೆಗೆ ಸಹಾಯ ಮಾಡಿದ ಸಹಚರ ಇಬ್ಬರು ಕೂಡ ಜೈಲು ಪಾಲಾಗಿದ್ದಾರೆ. ಟಿಲಕವಾಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಮನೆ ಕಳ್ಳತನ ಪ್ರಕರಣ ದಾಖಲು ಮಾಡಲಾಗಿತ್ತು. ಅದರಲ್ಲಿ ದೂರುದಾರರು ಶ್ರೀ ಯಲ್ಲಪ್ಪ ಕಮ್ಮಾರ್ ಇವರು ದೂರಿನಲ್ಲಿ ಹೇಳಿದ್ದಾರೆ, ಹೋದ ವರ್ಷ ಜನವರಿ ತಿಂಗಳಲ್ಲಿ ಅವರು ಯಾವ ಫಂಕ್ಷನ್ ಅಟೆಂಡ್ ಮಾಡಿಕೊಂಡು ಅವರ ಮಿಸ್ಸೆಸ್ದು ಜ್ಯುವೆಲ್ರಿ ಅವರ ಮನೆದು ಲಾಕರ್ನಲ್ಲಿ ಇಟ್ಟಿದ್ದರು. ಅದು ಅವರಿಗೆ ನೆನಪು ಇತ್ತು. ಈಗ ಏಪ್ರಿಲ್ ತಿಂಗಳಲ್ಲಿ ಮತ್ತೆ ಈ ವರ್ಷ ಒಂದು ಪ್ರೋಗ್ರಾಮ್ಗೆ ಹೋಗಬೇಕಾಗಿದ್ರೆ ಅವರು ಮಿಸ್ಸೆಸ್ಸನ್ನು ಹೇಳಿದ್ದಾರೆ ಆ ಜ್ಯುವೆಲ್ರಿ ಹಾಕೊಂಡು ಹೋಗೋಣ ಅಂತ. ಆವಾಗ ಚೆಕ್ ಮಾಡಿದಾಗ ಆ ಜ್ಯುವೆಲ್ರಿ ಅಲ್ಲಿ ಇರಲಿಲ್ಲ. ಮಿಸ್ಸೆಸ್ಗೆ ಕೇಳಿದಾಗ ಅವರು ಮಿಸ್ಸೆಸ್ ಕೂಡ ಹೇಳಿದ್ದಾರೆ, ಜ್ಯುವೆಲ್ರಿ ತುಂಬ ದಿನದಿಂದ ಗಾಯವಿತ್ತು, ನನಗೆ ಕೂಡ ನಿಮಗೆ ಹೇಳೋಕ್ಕೆ ಭಯ ಆಗ್ತಾ ಇತ್ತು ಅಂತ ಅವರು ಹೇಳಿರಲಿಲ್ಲ ಅವರಿಗೆ. ಅದು ಮಾಡಿದ ಮೇಲೆ ಅವರು ಮತ್ತು ಯಾವುದೇ ಲಾಕ್ ಬ್ರೇಕ್ ವಗೇರನ ಆಗಿರಲಿಲ್ಲ. ಸೊ ಅವರು ಒಂದು FIR ನಮ್ಮ ತಿಲಕವಾಡಿ ಪೊಲೀಸ್ ಸ್ಟೇಷನಲ್ಲಿ ದಾಖಲು ಮಾಡಿದ್ದಾರೆ. ವಿಚಾರಣೆ ಮಾಡುವಾಗ ಯಾರು ಮನೆಗೆ ಬರ್ತಾಯಿದ್ರು, ಯಾರಿಗೆ ಮನೆಯದು ಲಾಕರ್ಗೆ ಆ್ಯಕ್ಸೆಸ್ ಇತ್ತು ಅವ್ರ ಮೇಲೇ ಡೌಟ್ ಪಡಿಬೇಕಾಗಿತ್ತು. ಮತ್ತು ಜಾಸ್ತಿ ಜನ ಏನು ಬರ್ತಾ ಇರಲಿಲ್ಲ. ಅವರ ಮಿಸ್ಸೆಸ್ ಯಾರಿದ್ದಾರೆ ಅವರ ತಾಯಿನೇ ಶ್ರೀಮತಿ ಉಜ್ವಲ ಮತ್ತು ಒಬ್ಬ ಅವರ ಪರಿಚಯದವರು ಶಿವಶಂಕರ್, ಈ ಇಬ್ಬರು ಯಾವಾಗಲೂ ಬರ್ತಾಯಿದ್ರು ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.